ಸಲುವಾಗಿ ಮತ್ತಿದು ಇದು ಗೋಮೂತ್ರ ಅರ್ಕ. ನಿಮ್ಮ ಮನ್ಯಾಗ ಆಕಳ ಇರ್ತಾವಲ್ಲ, ಜವಾರಿ ಆಕಳಂದ್ರೆ ಆ ಆಕಳದ ಮೂತ್ರ ತಗೊಂಡು ಅದನ್ನ ಬಟ್ಟೆ ಇಳಿಸಿ ಅದರಿಂದ ಈ ಅರ್ಕ ತೆಗ್ದಾರ. ಇದ್ರದ್ದು ಏನು ಟೋಪನ್ ಐತಲ್ಲ, ಒಂದು ಟೋಪನ್ನು ಅಥವಾ 2 ಟೋಪನ್ ತಗೊಂಡು 2 ಟೋಪನ್ ನೀರು ಹಾಕಿ ಇದನ್ನ ತಗೊಂಡ್ರಿ ಅಂತಂದ್ರೆ ನಿಮ್ಗೊಂದು ಮೂರು ತಿಂಗಳು ನೀವು ತಗೊಂಡ್ರಿ ಅಂತಂದ್ರೆ ನಿಮ್ಮೊಳಗೆ ಯಾವುದೇ ರೋಗಗಳಿರ್ಲಿವು ಅವೆಲ್ಲ ಒಂದೊಂದೊಂದೊಂದು ಓಡಿ ಹೋಗಕ್ಕೆ ಶುರು ಮಾಡ್ತಾವೆ. ಇದು ಪ್ರತಿಕಾರ ಶಕ್ತಿಯನ್ನು ಹೆಚ್ಚಿಸುತ್ತೆ ಶರೀರದೊಳಗೆ. ಇವ ನಮ್ಮ ರೈತ ಎಲ್ಲೋದೇವ ಇಲ್ಲೇ ಇದೆಯವ ನಿಮ್ಮೊಳಗಿನ ನಾವು ಒಬ್ಬಕ್ಕೆ ಅದಾಳ ರೈತರು ಯಾವ್ದಂದ್ರೆ ನೀನು ಇದು ಮರಿ ಐತಿ ನೋಡಿ, ಈ ಮರಿನೂ ಇದ್ರೊಳಗೆ ಸೇರಿಸ್ಯಾರ. ಈ ಪರಿವಾರ ಮನೆಯೊಳಗೆ ಅವ್ರ ಮನೆಯೊಳಗೆ ಆಕಳ ಸಾಕ್ಯಾರ, ಮನ್ಯಾಗ ಮಾಡ್ತಾರೆ, ಹೊಲ ಮನಿ ಅಂತೂ ಮಾಡತ್ತಾರ. ಅದ್ರ ಕೂಡ ಇದನ್ನೊಂದು ವಿಶೇಷ ವ್ಯವಸಾಯ. ಇದನ್ನ ಮಾಡಿ ಉತ್ಪನ್ನ ಹೆಚ್ಚಾಕೈತ್ರಿ ನಿಮ್ಮ ಮನೆಗೆ. ನಿಮ್ಮ ಮನೆಗೆ ದನಗಳು ಇದ್ದವ್ರಿಗೆ ಅವ ಅಂತಾನ, ನಾ ಯಾರು ಬೇಕಂದ್ರೆ ನಮ್ಮ ಮನ್ಯಾಗ ಪುಗಟ್ ಕಲಿಸ್ತೀನಿ ರೀ ಬರ್ಲಿ ಅಂತ ಅಂತಾನ. ಎರಡನೇದ್ದು ಇದು ಇವ್ರು ನೋಡಿ, ಮೊದಲನೇದ್ದು ಇದು ಸುಟ್ಟ ಬೂದಿ ಏನೈತಲ್ಲ ಆಕಳದ್ದು, ಆ ಬೂದಿ ಒಳಗ ಒಂದಿಷ್ಟು ಪಟಗ, ಉಪ್ಪ, ಇನ್ನೊಂದೆರಡು ಔಷಧ, ಕರ್ಪೂರ ಇವನ್ ಕೂಡಿಸಿ ದಂತ ಮಂಜನ ತಯಾರು ಮಾಡ್ಯಾರ. ಇದನ್ನ ಹಚ್ಕೊಂಡ್ರೆ ಅಂದ್ರೆ ಒಸಡಿ ಗಟ್ಟಿ ಅಕ್ಕಾವ, ಹಲ್ಲ ಅಳಗಾಡ್ತಿದ್ವು ಅಂದ್ರೆ ಸಹಿತ ಗಟ್ಟಿ ಅಕ್ಕಾವ, ಅಷ್ಟು ಶಕ್ತಿ ಐತಿ. ಇವು ಏನೇನೋ ಪೇಸ್ಟ್ ಗಿಟ್ ಹಚ್ಕೊಂಡು ಗುರು ಬರ್ತಿ ಎಮ್ಮೆ ಬಾಯಾಗ ಬಂದಂಗೆ ಗುರು ಬರ್ತೈತಲ್ಲ, ಅದು ನೀವು ಎಷ್ಟು ಬೇಗ ಅದನ್ನು ಉಗುಳಿ ಬಾಯಿ ತಗೋತೀರಿ ಅಷ್ಟು ಉಳಿತೀರಿ. ಇರ್ಲಿಕ್ಕಂದ್ರೆ ಕ್ಯಾನ್ಸರ್ ಆಗಿ ಸಾಯ್ತು. ಯಾಕಂದ್ರೆ SLS SRS ಅನ್ನುವಂಥ 2 ಸ್ಲರಿ ಅದಾವ, 2 ಎಸಿಡ್ ಅದಾವ ಅದ್ರೊಳಗೆ. ಅವು ತಕ್ಷಣ ಈ ನಾಲಿಗೆ ಕೆಳಗ ಏನ ರಸನೇಂದ್ರಿಯ ಐತಲ್ಲ ತಕ್ಷಣ ಹೀರ್ಕೊಂಡು ಶರೀರದೊಳಗೆ ಬಿಟ್ಬಿಡ್ತದೆ. ಅವು 2 ಕ್ಯಾನ್ಸರ್ ನಿರ್ಮಾಣ ಮಾಡುವಂತ ಸ್ಲರಿಗಳು 2. ಅದಕ್ಕೆ ಎಷ್ಟು ಸಾಧ್ಯ ಐತ ಅಷ್ಟು ಈ ಮನೆಯೊಳಗೆ ನೀವ ಮಾಡ್ಬೋದು. ಈಗ ನೋಡಿ ಯಾವ ಮಾಡ್ಯಾರ, ಇದು ಆಕಳಿ ಸಗಣಿ ಸುಟ್ಟು ನೀರೊಳಗೆ ಸೋಸಿ ಆಮ್ಯಾಗ 1 ತಾಸು 2 ತಾಸು ಇಟ್ರೆ ಅಂದ್ರೆ ನೀರ್ ಮ್ಯಾಗ ಬರ್ತೈತಿ. ತೆಗೆದು ಕೂಡಲೇ ಕೆಳಗಿನ ಕೆಸರಿನಂತದ್ದನ್ನ ಗಟ್ಟಿ ಮಾಡಿ ಒಂದ್ ಜರ ಬಡದ್ರಿ ಅಂತಂದ್ರೆ ಇವತ್ತಿ ತಯಾರಾಗ್ತೈತಿ. ಇವತ್ತು ಏನೇನ್ ಮಾಡ್ತದೆ ನಿಮ್ಮ ತ್ವಚಾ ರೋಗ ಅಂತೂ ಹೋಗ್ತೈತಿ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇವತ್ತಿ ಕಲ್ಲು ಈ ಹಲ್ಲ ನೋವು ಬರ್ತಾವ ನಿಮ್ಗೆ ಗೊತ್ತೈತಲ್ಲ. ಆಕಳಿ ಸಗಣಿಯಿಂದ ತಯಾರು ಮಾಡಿದ ಇವತ್ತಿದು ಮಾತ್ರ ನಾ ಹೇಳಾಕತ್ತೀನಿ. ಮತ್ ನೀವು ಅವು ಸುಣ್ಣದು ಸಿಗ್ತಾವ ಊರಾಗ, ಅದನ್ನ ಎಲ್ಲಾರ ಹಲ್ನಾಗ ತಿಕ್ಕೊಂಡ್ರೆ ಮತ್ತೆ ಎಲ್ಲ ಬಾಯಿನ ಹಾದಿತ್ತು. ಇದನ್ನ ಒಂದ್ ಸ್ವಲ್ಪ ಒಡೆದು ಎಲ್ಲಿ ನಿಮ್ದು ಹುಳ ಹತ್ತೈತಿಲ್ಲ ಒಳಗ ಹಲ್ಲು ನೋವು ಐತಲ್ಲ ಅಲ್ಲಿ ಇದನ್ನ 3 ದಿವಸ ತಿಕ್ಕೋರಿ. ಇದನ್ನೊಂದ್ ಜರ ಅಲ್ಲಿ ತುಂಬ್ರಿ, ಇದನ್ನ ಪುಡಿ ಮಾಡಿ ಇದರಿಂದ ಬಾಯಿ ತಿಕ್ಕ್ರಿ. 3 ದಿನದಾಗ ಹುಳ ಸತ್ತ ಹೋಗ್ತೈತಿ. ಮುಂದೆ ಎಂದೂ ನಿಮಗೆ ಹಲ್ಲು ನೋವು ಬರುದಿಲ್ಲ. ಇದು ಸಗಣಿ ಭಸ್ಮ ಎಷ್ಟು ಕೆಲಸ ಮಾಡ್ತದೆ. ಇವು ಕಡಿಮೆ ರೊಕ್ಕದಾಗ ಆಗ್ತಾವಲ್ಲ, ನಿಮ್ಗೆ ಅವು ದೊಡ್ಡ ಗುಣ ಆಗುದಿಲ್ಲ. ಯಾಕಂದ್ರೆ ನಿಮ್ಗೆ ಕಂಡಕ್ಟ್ ರೊಕ್ಕ ಖರ್ಚು ಮಾಡೋದು ಚಟ ಬಿದ್ದಾವ. ಹಾ, ಇದೊಂದು ಸಾಬನ್ ತಯಾರು ಮಾಡ್ಯಾರ, ಸಗಣಿಯಿಂದ ತಯಾರು ಮಾಡ್ಯಾರ, ಆಕಳ ಸಗಣಿ ಮುಲ್ತಾನಿ ಮಣ್ಣು, ಬೇವಿನ ತೊಪ್ಪಲ, ಆಮ್ಯಾಗ ಒಂದಿಷ್ಟು ಕರ್ಪೂರ, ಒಂದಿಷ್ಟು ಎಳ್ಳೆಣ್ಣೆ, ಆಮ್ಯಾಗ ಸೀಕೆಕಾಯಿ, ಹಿಂಗೆ 1-2-3 ವನೌಷಧಿಗಳನ್ನ ಹಾಕಿ ತಯಾರು ಮಾಡ್ಯಾರ. ನಿಮ್ಮ ಮುಖದ ಮ್ಯಾಗ ಏನು ಬಕ್ಕಿ ಹೇಳ್ತಾವಲ್ರಿವ, ಇದು ನಿಮ್ಗೆ ಆರಾಮ ಅವನ್ನ ಕಳಿತೈತಿ. ಆಮ್ಯಾಗ ಒಂದ್ ಜರ ಎಣ್ಣೆ ಹಂಗೇನು ಯಾರಿಗೆ ಹೆಚ್ಚು ಬರ್ತಿತ್ತಂದ್ರೆ ಅವ್ರನ್ನ ಬಳಸಿದ್ರಿ ಅಂತಂದ್ರೆ ನಿಮ್ಗೆ ಅದು ಇದನ್ನು ಕಡಿಮೆ ಮಾಡ್ತೈತಿ. ತಲೆಗೆ ಹಚ್ಕೊಂಡ್ರಿ ಅಂದ್ರೆ ಕೂದಲ ಭಾಳ ಮೆತ್ತಗಾಗ್ತಾವ ಇದರಿಂದ. ಆಮ್ಯಾಗ ದಿನಾಲು ಮೈಗೆ ಹಚ್ಕೊಂಡ್ರಿ ಅಂದ್ರೆ ಬೆಕ್ಕಾದಟ್ಟು ಬಿಸಿಲಾಗ ಹೋಗ್ರಿ, ನಿಮ್ಗೆ ಒಟ್ಟು ಬಿಸಿಲು ಬಡಿಯಂಗಿಲ್ಲ. ಯಾಕಂದ್ರ ಮನೆ ಮುಂದೆ ಸಾರಿಸಿದ್ರಿ ಅಂದ್ರೆ ಅದ್ರ ಮ್ಯಾಗ ನಿಮ್ದ್ರಿ ಮೇ ತಿಂಗಳದಾಗ ಸಹಿತ ಕಾಲು ಸುಡಂಗಿಲ್ಲ. ಆ ಸಗಣಿ ಒಳಗೆ ಸೂರ್ಯ ಕಿರಣಗಳನ್ನು ಪರಾವರ್ತಿಸುವ ಸಾಮರ್ಥ್ಯ ಐತಿ. ಅದಕ್ಕೆ ಅಂತ ಸಗಣಿಯಿಂದ ಈ ಸಾಬನ್ ತಯಾರು ಮಾಡ್ಯಾರ. ಇದನ್ನ ಬೇಕಾಗಿದೆ. ಇದು ಆಕಳ ತುಪ್ಪದಿಂದ ಕಣ್ಣಿನ ಯಾವುದೇ ಸಮಸ್ಯೆಗಳಿರಲಿ, ಕಣ್ಣು ನೀರು ಕಡಿತಿರ್ತಾವ, ಒಮ್ಮೆ ಕಣ್ಣು ಒಣಗುತ್ತಾವ. ಈಗ ಮೊಬೈಲ್ ಕಣ್ಣಾಪ್ತಿ ನೋಡ್ತಿರ್ ಭಾಳ ದೊಡ್ಡ ಕೆಲಸ ಅದನ್ನ ಬಿಟ್ಟರೆ ಇವತ್ತು ಜಗತ್ತ ನಡೆದ್ರೆ ನಿಮ್ಮದು ಸಂಸಾರ ನಡೆಯಂಗಿಲ್ಲ. ಮೊಬೈಲ್ ಇಟ್ಕೊಳ್ಳಿ ಅದ ತಗೊಂಡು ಹೋಗುದು, ನಿಮ್ಮನ್ನ ಮತ್ತೆ ಯಾರು ತಗೊಂಡು ಹೋಗ್ಬೋದು. ಅದು ಅದಕ್ಕೆ ಬಂದೈತಿ ಈಗ ಹಿಂಗೆ ನಡೆಯುತ್ತೆ. ನೀವು ಹತ್ತಿ ನೀನು ತಗೊಂಡು ಹೋಗ್ತೈತೆ ಅದು ಹುಡುಗರು ಅಂತ ಮೊಬೈಲ್ನ ತಗೊಂಡು ಹೋಗೋದು. ಎಲ್ಲಾರ ಹಾಗೆ ಬಿದ್ದೆ ಅಂತಂದ್ರೆ ದವಾಖಾನೆ, ಮನೇನು ಮುಳುಗಿಸ್ತೀನಿ, ನೀನು ಮುಳುಗ್ತೀನಿ. ಇವು ಕಣ್ಣಿನ ಸಮಸ್ಯೆ ಏನಾಕಿರಲ್ಲಕ್ಕ ಅವ್ರ ಸಲುವಾಗಿ ಇದೊಂದು ಕಣ್ಣಿನ ರಸ ಎಣ್ಣೆ ತಯಾರು ಮಾಡ್ಯಾರ ತುಪ್ಪದಾಗಿಂದ. ಇದೊಂದೈತಿ. ಇದು ಇನ್ನೊಂದೈತಿ, ಕಿವಿ ಸೋರ್ತಿದ್ವು ಅಂದ್ರ, ಮೂಗು ಸೋರ್ತಿತ್ತು ಅಂದ್ರ, ಅರ್ಧನಿ ಹೊಡಿತಿತ್ತು ಅಂತಂದ್ರ, ಇಲ್ಲಿ ಸೈನಸ್ ಪ್ರಾಬ್ಲಮ್ ಇತ್ತಂತಂದ್ರ
ಎಲ್ಲವನ್ನು ಆಮ್ಯಾಗ ಎಲ್ಲಕ್ಕಿಂತ ದೊಡ್ಡದಂದ್ರೆ ಗೊರಕಿ ಹೊಡಿತಿದ್ರಿ ಅಂದ್ರೆ ಜವಾನ್ ನಿಮ್ಮ ಮನ್ಯಾಗ ಗೊರಕಿ ಹೊಡಿ ಗ್ಯಾಂಗ್ ಇತ್ತಂದ್ರೆ 3 ಹನಿ ಹಾಕೋದಿಲ್ಲ ರಾತ್ರಿ ಮಲ್ಕೊಳಾಗ ರಾತ್ರಿ ಈ ಮೂಗ್ನ್ಯಾಗ 3 ಹನಿ ಈ ಮೂಗ್ನ್ಯಾಗ 3 ಹನಿ ಹಾಕಿ ಒಂದ್ 2-3 ಸೆಕೆಂಡ್ ಹಿಡಿಯೋದು ಮತ್ ಹಂಗ ಹಿಡಿದ್ರೆ ಅದ ಮ್ಯಾಗ ಎಲ್ಲರಿರ್ಬೇಕಂತೀರಿ ನೀವು ಇದು ಕೆಲವು ಜನ ತುಳಸಿ ಮಾಲಿ ಮಾಡ್ತಾರೆ, ಕೆಲವು ಜನ ರುದ್ರಾಕ್ಷಿ ಮಾಲಿ ಮಾಡ್ತಾರೆ. ಇದು ನಿಮ್ಮ ಮನೆಯೊಳಗ ಆಕಳ ಕರುಗಳು ಇರ್ತಾವಲ್ಲ, ಕರುಗಳ ಸಗಣಿ ಬಹಳ ಜಿಗಟಿರ್ತದೆ. ಆ ಜಿಗಟ್ ಸಗಣಿಯಿಂದ ಇದನ್ನ ಮಾಡ್ಯಾರ. ಇದನ್ನ ಮಾಡೋದ್ರಿಂದ ಈಗ ಮೊಬೈಲ್ ಇರ್ತಾವ ನಿಮ್ ಕಿಶದಾಗ. ಒಂದ್ ಜರ ದಿವಸದಾಗ ಯಾವಾಗಾರ ಇದನ್ನ ಕೈಯಾಗ ಹಿಡ್ಕೊಂಡು ಹಿಂಗ್ ತಿರುಗಿಸ್ರಿ, ಆ ರೇಡಿಯೇಷನ್ ಇಫೆಕ್ಟ್ ಏನಿರ್ತೈತಲ್ಲ ಅದು ಹೋಗ್ತೈತಿ. ಮನ್ಯಾಗ ಊಟಕ್ಕೆ ಹಾಕಿದ್ರಂದ್ರೂ ಸಹಿತ ನಿಮ್ಮ ಮನೆಯೊಳಗ ಆ ಮೊಬೈಲ್ ರೇಡಿಯೇಷನ್ ಅಥವಾ ಟಿವಿ ರೇಡಿಯೇಷನ್ ಏನಿರ್ತೈತಿ, ವಿಕಿರಣಗಳು ನಿಮ್ಗೇನ್ ತೊಂದರೆ ಮಾಡ್ತಾವ. ನಿಮ್ಗೆ ಗೊತ್ತಿಲ್ಲ ಅವು ಮಾಡ್ತಾವಂತ, ಆದ್ರೆ ಮಾಡ್ತಾವ. ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಿಮ್ಮನ್ನ ಬಿಡ್ತಾವಂತ ಹಿಂಗೇನ್ ತಿಳ್ಕೊಳಕ್ ಹೋಗ್ಬೇಡ. ವಿಷ ತಗೊಂಡ್ರಿ ಅಂದ್ರೆ ನಿಮ್ಗೆ ಗೊತ್ತಿದ್ರು ನುಂಗುದ, ಅದು ನಿಮ್ಮನ್ನ ಗೊತ್ತಿರ್ಲಿಲ್ಲ ಅಂದ್ರೂ ನುಂಗುದ. ಅದನ್ನ ನಿಯಂತ್ರಣ ಮಾಡೋ ಸಲುವಾಗಿ ಮತ್ ಮೊಬೈಲ್ ಸಲುವಾಗಿ ಒಂದು ಮಾಡ್ಯಾನ ನೋಡಿ. ಇದನ್ನ ಏನೈತಿ ಹಿಂದ ಅಂಟು ಪಟ್ಟಿ ಮಾಡ್ಯಾನ. ಇನ್ನು ಅಂಟು ಪಟ್ಟಿ ತೆಗೆದು ಮೊಬೈಲ್ ಹಚ್ಚಿಬಿಟ್ರಂದ್ರ ಮೊಬೈಲ್ದಿಂದ ಹೊರಗೆ ಬರುವಂತ ವಿಕಿರಣಗಳು ಏನ್ದಾವ ಅವು ನಮ್ಮಲ್ಲಿ ಬಹಳ ದಿವಸ ಒಂದೇ ಕಡೆ ಇಟ್ಕೋತೀವಲ್ಲ, ಕ್ಯಾನ್ಸರ್ ಸಹಿತ ನಿರ್ಮಾಣ ಮಾಡ್ತಾವ. ಅಂತ ಕೆಟ್ಟ ಸಾಮರ್ಥ್ಯ ಆ ಮೊಬೈಲ್ ವಿಕಿರಣಗಳಲ್ಲಿ ಐತಿ. ಅದನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ಈ ಸಗಣಿ ಚೀಪ್ ಇದು. ಸಗಣಿ ಏನ್ ಮಾಡ್ಯಾನ, ಒಂದಿಷ್ಟು ಅಂಟುವಾಳ ಪದಾರ್ಥ ತಗೊಂಡು ಅದ್ರಾಗ ಹಾಕಿ ಚಪಾತಿ ಲಟ್ಟಿಸಿದಂಗೆ ಲಡ್ಸಿ ಚಂದನ ಗುಂಡನ್ನು ಮಾಡಿ ನೋಡಿ, ಭಾಳ ಚಂದ ಮಾಡ್ಕೊಂಡು ಭಾಳ ಅಷ್ಟೊಂದು ಕೆಲಸ ಐತ್ರಿ ಇದು. ಇದನ್ನ ನೋಡ್ರಿ ಇವ್ರ ಮನ್ಯಾಗ ಮಾಡ್ಯಾರ. ಇದು ನೋಡ್ರಪ್ಪ, ಈಗೇನು ಹಣಿ ಕುಂಕುಮ ಹಚ್ಚೋದ್ರಲ್ಲಿ ಅವು ಕೆಮಿಕಲ್ ಬರ್ತಾವು ಸಿಂಥೆಟಿಕ್, ಅದರಿಂದ ಗುಳ್ಳಿ ಹೇಳ್ತಾವ. ಈಗ ಹಣಿ ಗುಳ್ಳಿ ಹೇಳ್ತಾವ, ಅಲ್ಲಿಂದ ಮರ್ದಿವ್ಸ ಹಚ್ಕೋಬಾರ್ದು ಅನ್ನಿಸ್ತೈತೆ. ಯಾಕಂದ್ರೆ ಕೆಮಿಕಲ್ ಇರ್ತಾವ, ಎಲ್ಲ ನಿಮ್ಗೆ ರಿಯಾಕ್ಷನ್ ಆಗ್ತಾವ. ನಿಜವಾದ ಕುಂಕುಮ ಎದರಿಂದ ಇರ್ಬೇಕಂದ್ರೆ ಸುಣ್ಣ, ಸಾವಯವ ಸುಣ್ಣ, ಅದನ್ನ ಪೌಡರ್ ಮಾಡ್ಬೇಕು. ಅದ್ರೊಳಗ ಸುಣ್ಣದ ತಿಳಿನೀರು ಸ್ವಲ್ಪ, ಆಮ್ಯಾಗ ಆಕಳ ತುಪ್ಪ, ಆಮ್ಯಾಗ ಸುಗಂಧ ಬೇಕಂದ್ರೆ ಯಾವ್ದಾದ್ರು ಸುಗಂಧಿ ದ್ರವ್ಯ ಇದ್ರೊಳಗೆ ಸೇರಿಸಿದ್ರೆ ನಿಜವಾದ ಕುಂಕುಮ ತಯಾರಾಕೈತಿ. ಈ ಕುಂಕುಮ ತಯಾರು ಮಾಡ್ಯಾರ ಅವರು ನಿಮ್ಮ ಆರೋಗ್ಯದ ಸಲುವಾಗಿ. ಇದು ಅರಿಶಿಣ ಪುಡಿ. ನೀವು ಬಜಾರ್ದೊಳಗಿಂದು ಅರಿಶಿಣ ಪುಡಿ ತಗೊಂಡ್ ಬರ್ರಿ, ಇದನ್ನು ಅರಿಶಿಣ ಪುಡಿ ನೋಡ್ರಿ. ಬಜಾರ್ದಾಗಿಂದ ಚಮಚ ಹಾಕಿದ್ರು ಪರಿಣಾಮ ಆಗುದಿಲ್ಲ, ಇದನ್ನೊಂದು ಇಷ್ಟ ಹಾಕಿದ್ರು ಸಾಕು. ಈ ಚೀಲ ಐತರಿ, ಈ ಚೀಲದ ಮ್ಯಾಗ ಎಣ್ಣೆ ಬಂದೈತಿ ನೋಡ್ರಿ. ನಿಜವಾದ ಅರಿಶಿಣ ಹೆಂಗಿರ್ತೈತಿ ಹೇಳ್ತೇನೆ. ಇದ್ರೊಳಗಿನ ಎಣ್ಣೆ, ಇದ್ರೊಳಗೆ ಕರ್ಕ್ಯುಮಿನ್ ಅಂತಕ್ಕಂಥ ಒಂದು ಘಟಕ ಇರ್ತೈತಿ. ಅದು ಕ್ಯಾನ್ಸರ್ ನಿರೋಧಕ. ನಿಮ್ಮೊಳಗ ರೋಗ ಪ್ರತಿಕಾರಕ ಶಕ್ತಿಯನ್ನ ನಿರ್ಮಾಣ ಮಾಡೋ ಕೆಲಸ ಈ ಅರಿಶಿಣ ಮಾಡಬೇಕು. ಇಂಥವನ್ನ ನಮ್ಮ ರೈತರು ಮಾಡಕ್ ಕಲಿಬೇಕು, ಬಳಸಾಕೋ ಕಲಿಬೇಕು, ಬರೇ ಮಾಡಾಕಲ್ಲ. ಶಾಣೆ ರೈತರಲ್ಲಿ ಯಾರು ಬೆಳಿತೈತ್ರಪ್ಪ, ಎಲ್ಲ ಬಿಟ್ಟು ಹೋಗಿ ರೊಕ್ಕ ಕೊಟ್ಟು ಎಲ್ಲರೂ ರೊಕ್ಕ ಕೊಟ್ಟ ತರೋದು. ಎಲ್ಲರೂ ರೊಕ್ಕ ಕೊಟ್ಟು ನಿಮ್ಮ ಹೊಲದಾಗ ಎಲ್ಲಾರು ಒಂದು ಮೂಲ್ಯಾಗ ಯಾಕೆ ಬಂದಕ್ಕ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊರಿ ಅಂತ 3-4 ಗುಂಟೆದಾಗ. ಎಲ್ಲಿ ಬಬಲೇಶ್ವರ, ಬಬಲೇಶ್ವರ ಇಲ್ಲೇ ನಮ್ಮ. ನಿಮ್ಗೆ ಯಾರಿಗೆ ಬೇಕಂದ್ರೆ ಅವ್ರು ತೊಡೆದಾಗ ಹೋಗ್ರಿ, ಟ್ರೈನಿಂಗ್ ಕೊಡ್ತಾನೆ ಪುಕ್ಕಟ್ಟೆ. ಒಂದ್ ಜರ ಫೀ ಇಡ್ಬೇಕಾಕತ್ತೆ, ಇಟ್ಟಂದ್ರೆ ಕಲಿತಾರೆ. ಇರ್ಲಿಲ್ಲ ಅಂದ್ರೆ ಹಂಗ ಬರ್ತಾರ ಅವರು. ಒಂದ್ ಜರ ಫೀ ಇಡತ್ ಬರ. ನೀನು ನಿನ್ ಟೈಮ್ ಖರ್ಚು ಮಾಡ್ತಿದ್ದೆ, ಮತ್ತೆ ಇವರು ಬಂದಲ್ಲಿ ಊಟ ಪಾಠ ಮಾಡೇ ಬರೋರು ಈ ಕಡೆ. ನಾವೊಂದ್ ಜರ ಯಾವಾಗ ಪುಕ್ಕಟ ಏನಿರ್ತೈತಲ್ಲ ಅದ್ರ ವಿರುದ್ಧದೀನಿ ಯಾವಾಗ್ಲೂ. ಒಂದ್ ಜರ ಏನಾರ ಕೊಟ್ಟು ಕಲಿಬೇಕು, ನಮ್ಮ ದೇಶದ ಪದ್ಧತಿ ದಕ್ಷಿಣಗೀತೆ ಕಲಿಬೇಕು. ನಿಮ್ಗೆ ಯಾರಿಗೆ ಅಂತ ಪ್ರಶಿಕ್ಷಣ ಬೇಕಾಗಿತ್ತು, ತರಬೇತಿ ಬೇಕಾಗಿತ್ತು ಅಂತಂದ್ರೆ ಇಲ್ಲೇ ಬಬಲೇಶ್ವರದಾಗ ನೀವು ಕಲ್ತು ಬರ್ಬೋದು. ನೀವು ಮನೆಯೊಳಗೆ ಇಂಥವ್ರು ಮಾಡಿ ನಿಮ್ಮ ಓಣ್ಯಾಗ ಊರಾಗ ಮಾರಾಟ ಮಾಡಿದ್ರೆ ಮನೆಗೆ ಇನ್ಕಮ್ ಸೆಟ್ ಎಷ್ಟಾಯ್ತು ನಿಮ್ಮ ತಿಂಗಳಿಗೆ? 50,000 ಆಕೈತಿ. ಕಷ್ಟಪಟ್ಟು ಮಾಡ್ತಾರ ಅವರು. ನೀವು ಮಂದಿ ಮನ್ಯಾಗ ಹೋಗಿ ಯಾರ್ದಾರ ಬಂಡಿ ತಿಕ್ಕೋದ್ರಾಗ ಧನ್ಯತೆಯನ್ನು ಕಾಣೋದು. ಯಾರ್ದಾರ ಆಫೀಸ್ನಾಗ ಹೋಗಿ ನೌಕರಿ ಮಾಡಿ ಏನ್ ದೊಡ್ಡದು, ಮತ್ತೊಬ್ರು ಮನ್ಯಾಗ ಹೋಗಿ ನೌಕರಿ ಮಾಡಿ ಬಂದಿದ್ವಿ, ಊರಾಗ ಬರೋಣ ಏನು ಮಾಲಕರಾಗ ಕಲಿಬೇಕು, ನೌಕರರಾಗಬಾರ್ದು. ಹೌದು, ಗುರುಗಳ ಹತ್ರ ಹೋಗಿ ಹೇಳ್ತಾರೆ ಎಲ್ಲ.